ಕನ್ನಡ ಮೀಡಿಯಂ 24/7 ಪ್ರಜಾಮತ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಹೊನ್ನಾಳಿ ಚಂದ್ರಶೇಖರ್. ಇಡೀ ರಾಜ್ಯದಲ್ಲಿ ಮತ್ತೆ ಚುನಾವಣೆ ಬಿಸಿ ಏರ್ತಾ ಇದೆ. ನಾನು ಹೇಳ್ತಾ ಇರೋದು ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ ಅಲ್ಲ, ವಿಧಾನ ಪರಿಷತ್ ಚುನಾವಣೆ ಬಿಸಿ ಏರ್ತಾ ಇದೆ. ಈ ಬಿಸಿ ಎಲ್ಲ ರಾಜಕೀಯ ಪಕ್ಷಗಳನ್ನು ತಟ್ಟಿದೆ. ಹಾಗಾಗಿ ಎಲ್ಲ ಪಕ್ಷಗಳು ಸಹ ಅಭ್ಯರ್ಥಿಗಳು ಯಾರು ಅಂತೇಳಿ ತೀರ್ಮಾನ ಮಾಡಬೇಕಾಗಿದೆ. ನೋಡಿ, ಇವತ್ತಿನಿಂದ ನಾಮಪತ್ರ ಸಲ್ಲಿಕೆ ಆರಂಭ ಆಗಬೇಕಾಗಿತ್ತು. ಆದರೆ ಯಾವ ರಾಜಕೀಯ ಪಕ್ಷಗಳು ಸಹ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿಲ್ಲ. ಹಾಗಾಗಿ ನಾವು ವಿಧಾನ ಪರಿಷತ್ ಚುನಾವಣೆ, ರಾಜಕೀಯ ಪಕ್ಷಗಳ ಸ್ಥಿತಿಗತಿ, ಭಾಳ ಮುಖ್ಯವಾಗಿ ವಿಧಾನ ಪರಿಷತ್ ಹೇಗಿರುತ್ತೆ ಅಂತಲೇ ಭಾಳ ಚೆನ್ನಾಗಿ ಗೊತ್ತಿಲ್ಲ. ಹಾಗಾಗಿ ವಿಧಾನ ಪರಿಷತ್ನ ಸ್ವರೂಪ, ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವಿಲ್ಲಿ ಕೂತಿದ್ದೇವೆ. ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗದ ಪತ್ರಕರ್ತರು, ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ನ ವರದಿಗಾರರಾದ ರಾಮಚಂದ್ರ ಗುಣಾರಿ ಅವರು. ಅವರನ್ನು ನಾನು ಈ ಪ್ರಜಾಮತ ಚರ್ಚೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಏನು ಅಂದರೆ, ನಾವು ಮೊದಲನೇದಾಗಿ ವಿಧಾನ ಪರಿಷತ್ನ ಸ್ವರೂಪವನ್ನು ಚರ್ಚೆ ಮಾಡೋಣ ಅಂತೇಳಿ. ವಿಧಾನ ಪರಿಷತ್ ಅಂತ ಅಂದರೆ ಇದು ವಿಧಾನಸಭೆ ಇದೆಲ್ಲ ಅದರ ಸ್ವರೂಪ ಅಲ್ಲ. ಇದು ವಿಧಾನ ಪರಿಷತ್ ಒಂದು ಬೇರೆಯೇ ಆದಂಥ ಒಂದು ಲೋಯರ್ ಹೌಸ್ ಅಂತ ಹೇಳ್ತಾರೆ. ಲೋಕಸಭೆ, ರಾಜ್ಯಸಭೆ ಅಂತ ನಾವೇನು ಕೇಂದ್ರದಲ್ಲಿ ಹೇಳ್ತೀವಿ, ಅದೇ ರೀತಿ ರಾಜ್ಯದಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ ಅಂತ ಇರುತ್ತೆ. ಗುಣಾರಿ ಅವರೇ, ಇಡೀ ಭಾರತದಲ್ಲಿ ವಿಧಾನ ಪರಿಷತ್ ಇರೋದು ಕೆಲವೇ ರಾಜ್ಯಗಳಲ್ಲಿ ಮಾತ್ರ. 28 ರಾಜ್ಯಗಳಲ್ಲಿ 7 ರಾಜ್ಯಗಳು ಮಾತ್ರ ವಿಧಾನ ಪರಿಷತ್ತನ್ನು ಹೊಂದಿದ್ದಾವೆ. ಆ ರಾಜ್ಯಗಳು ಯಾವುದು ಅಂತಂದರೆ ಆಂಧ್ರ ಪ್ರದೇಶ, ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ, ಬಿಹಾರ್, ಉತ್ತರ ಪ್ರದೇಶ. ಇಷ್ಟು ರಾಜ್ಯಗಳು, ಆಂಧ್ರ ಪ್ರದೇಶ, ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ, ಬಿಹಾರ್, ಉತ್ತರ ಪ್ರದೇಶ. ತೆಲಂಗಾಣ ಇತ್ತೀಚೆಗೆ ಅದು ವಿಧಾನ ಪರಿಷತ್ತನ್ನು ಹೊಂದಿದೆ. ಅಲ್ಲಿ ಆಂಧ್ರ ಪ್ರದೇಶ ವಿಭಜನೆಯಾಗಿ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶ ಅಂತ ಆದಾಗ ಅಲ್ಲಿ ಇದ್ದಂಥ ವಿಧಾನ ಪರಿಷತ್ ಸದಸ್ಯರು ಸಹ ವಿಭಜನೆ ಆಗಿದ್ದರಿಂದ ತೆಲಂಗಾಣ ಒಂದು ಹೊಸ ರಾಜ್ಯವಾಗಿ ವಿಧಾನ ಪರಿಷತ್ತನ್ನು ಹೊಂದಿತು. ಹಾಗಾಗಿ ಒಂದು ಮಾಹಿತಿಗೆ ಹೇಳಬೇಕು ಅಂತಂದರೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರು ಮುಖ್ಯಮಂತ್ರಿ ಆದ ನಂತರ ನಮ್ಮ ರಾಜ್ಯಕ್ಕೂ ವಿಧಾನ ಪರಿಷತ್ ಬೇಕು ಅಂತೇಳಿ ಕೇಂದ್ರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಅದಿನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ. ಹಾಗಾಗಿ ಈ ವಿಧಾನ ಪರಿಷತ್ ಒಂದು ಬುದ್ಧಿವಂತರು ಇರ್ತಕ್ಕಂಥ, ಚಿಂತಕರು ಇರ್ತಕ್ಕಂಥ ಒಂದು ಚಿಂತಕರ ಚಾವಡಿ. ಇದು ಯಾವುದೇ ಒಂದು ಕಾನೂನು ವಿಧಾನಸಭೆಯಲ್ಲಿ ಅಂಗೀಕಾರ ಆದ ನಂತರ ವಿಧಾನ ಪರಿಷತ್ತಿಗೆ ಬರುತ್ತೆ. ಅಲ್ಲಿ ಚರ್ಚೆಯಾಗಿ ಅಂಗೀಕಾರ ದೊರೆತ ನಂತರ ಅದು ಕಾನೂನಾಗಿ ಅನುಷ್ಠಾನ ಆಗುತ್ತೆ. ಇದು ವಿಧಾನ ಪರಿಷತ್ನ ಒಂದು ಸ್ವರೂಪ. ಗುಣಾರಿ ಅವರು ಹೇಳಿ. ಆ ವಿಧಾನ ಪರಿಷತ್ತಲ್ಲಿ ಅದು ಕ್ಲಿಯರ್ ಆದ ಮೇಲೆ ಅಲ್ಲಿಂದ ನಂತರ ಅದನ್ನು ಗವರ್ನರ್ಗೆ ನಾವು ಕಳಿಸ್ಕೊಡ್ತೀವಿ. ಅಲ್ಲಿ ಗವರ್ನರ್ ಠಸ್ಸೆ ಬಿದ್ದ ಮೇಲೆ ಅದು ಒಂದು ಕಾನೂನಾಗಿ ಮಾರ್ಪಾಡಾಗತ್ತೆ. ವಿಧಾನ ಪರಿಷತ್ತೇನಿದೆ ಇದು ನೀವು ಹೇಳಿದಾಗೆ, ಚಂದ್ರು ಅವರು ಹೇಳಿದಾಗೆ, ಚಿಂತಕರ ಚಾವಡಿ ಅಥವಾ ಬುದ್ಧಿವಂತರ ಮನೆ ಅಂತ ಹೇಳಿ ಕರೀತಾರೆ. ಆದರೆ ಬುದ್ಧಿವಂತರ ಮನೆ, ಚಿಂತಕರ ಚಾವಡಿ ಆಗಿರುವಂಥ ಈ ಜಾಗದಲ್ಲಿ ಕಳೆದ 10-15 ವರ್ಷಗಳ ಹಿಂದ ನಾವು ಯಾರೂ ಅಂತಹ ಒಳ್ಳೆಯ ಚಿಂತಕರನ್ನ ನಾವು ನೋಡಲೇ ಇಲ್ಲ. ಈ ವಿಧಾನ ಪರಿಷತ್ ಅನ್ನೋದು ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಆಗಿಬಿಟ್ಟಿದೆ. ಯಾರು ವಿಧಾನ ಸಭೆಗೆ ಸ್ಪರ್ಧಿಸ್ತಾರೋ, ಸ್ಪರ್ಧಿಸಿದ ನಂತರ ಅವರೇನು ಮಾಡ್ತಾರೆ, ವಿಧಾನಸಭೆ ಎಲೆಕ್ಷನಲ್ಲಿ ಸೋತರೆ ಅವರನ್ನು ಕರ್ಕೊಂಡ್ಬಂದು ವಿಧಾನ ಪರಿಷತ್ತು ಕೂಡಿಸ್ಬಿಡೋದು. ಅಂದರೆ ರಾಜಕೀಯವಾಗಿ ಪ್ರತಿಯೊಂದು ಪಾರ್ಟಿಗಳು, ಎಲ್ಲ ಪಾರ್ಟಿಗಳು ಕೂಡ ಈ ವಿಧಾನ ಪರಿಷತ್ಗೆ ಹಿಂದಿದ್ದಂತಹ ಅದರ ಮೂಲ ಸ್ವರೂಪ ಏನಿತ್ತು, ನೀವು ಹೇಳಿದ ಹಾಗೆ ಆ ಮೂಲ ಸ್ವರೂಪಕ್ಕೆ ಧಕ್ಕೆ ಬಂದಿದೆ ಅಂತ ನಿಜವಾಗ್ಲೂ ನೀಟಾಗಿ ಸ್ಟ್ರೈಟಾಗಿ ನಾವು ಹೇಳ್ಬೋದು. ಯಾಕೆಂದರೆ ಹಿಂದಿನ ದಿನಗಳಲ್ಲಿ ಯಾರು ನಮ್ಮಲ್ಲಿ ಲಿಟ್ರೇಚರಿಂದ, ಅಂದರೆ ಸಾಹಿತ್ಯ ಕ್ಷೇತ್ರದಿಂದ ಜನರನ್ನು ತೊಗೊಂಡು ಬರ್ತಿದ್ರು, ಸಂಗೀತ ಕ್ಷೇತ್ರದಿಂದ ಜನರನ್ನು ತೊಗೊಂಡು ಬರ್ತಿದ್ರು, ಮತ್ತು ರಂಗಭೂಮಿ ಇರ್ಬೋದು, ಸಿನಿಮಾ ಇರ್ಬೋದು. ಈಗ ಇಲ್ಲೊಬ್ರು ಸಿನಿಮಾದವ್ರನ್ನ ನಾವು ಕಾಣಬಹುದು. ಬಿಟ್ಟರೆ ಅದು ಸಿನಿಮಾದವ್ರನ್ನ ಯಾಕೆ ತೊಗೊಳ್ತಾರೆ ಅಂತ ಹೇಳಿದ್ರೆ, ಸಿನಿಮಾದವ್ರ ಜೊತೆಗಿದ್ದರೆ ನಮಗೆ ಎಲೆಕ್ಷನ್ಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ತಾರಾಬಲದಿಂದ ಅನುಕೂಲ ಆಗುತ್ತೆ ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ರಾಜಕೀಯ ಪಕ್ಷಗಳು ಇವ್ರನ್ನ ವಿಧಾನ ಪರಿಷತ್ ಕೂರಿಸುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಬೇರೆ ರೀತಿಯಲ್ಲಿ ಹಿಂದೆ MJ ಅಕ್ಬರ್ ಅವರು ಇರ್ಬೋದು, ಪತ್ರಕರ್ತರಾಗಿರ್ಬೋದು, ಅಥವಾ ಮತ್ತು ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಂಥವ್ರನ್ನ ನಾವಲ್ಲಿ ಕೂರಿಸುವಂಥ ಸ್ಥಾನ ಇತ್ತು. ಇತ್ತೀಚಿನ ಕಳೆದ 2 ದಶಕಗಳಲ್ಲಿ ನಾವು ಅದರದ್ದು ಸಂಖ್ಯೆ ತುಂಬ ಗಣನೀಯವಾಗಿ ಇಳಿದೋಗಿದೆ. ಹಾಗಾಗಿ ಈ ಬಗ್ಗೆ ಎಲ್ಲ ಪಕ್ಷಗಳು ಕೂಡ ಅದರ ಸ್ವರೂಪಕ್ಕೆ ಮತ್ತೆ ಪುನರ್ಜೀವನ ಕೊಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕಾದಂಥ ಸ್ಥಿತಿ ಈಗ ಬಂದೊದಗಿದೆ. ಹೌದು, ವಿಧಾನ ಪರಿಷತ್ ಈಗ ಒಂದು ಪುನರ್ವಸತಿ ಕೇಂದ್ರವೇ ಆಗಿ ಹೋಗಿದೆ. ಆದರೆ ಹಿಂದೆ ಆಗಿದ್ದಿಲ್ಲ.
ಇಡೀ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ಅಲ್ಲಿ ಕರ್ಕೊಂಡು ಬಂದು ಕೂರಿಸ್ತಾ ಇದ್ರು, ಅವ್ರಿಗೊಂದು ಸ್ಥಾನವನ್ನು ಕೊಡ್ತಾ ಇದ್ರು, ಟಿಕೆಟನ್ನು ಕೊಡಬೇಕಾದ್ರೂ ಸಹ ಆಯ್ಕೆ ಮಾಡ್ತಾಯಿದ್ರು. ಈಗ ಸ್ವರೂಪಗಳು ಸ್ವಲ್ಪ ಬದಲಾಗಿದೆ, ಸಂಪೂರ್ಣವಾಗಿ ಬದಲಾಗಿದೆ ಅಂತ ಹೇಳ್ಬೋದು. ಇನ್ನು ವಿಧಾನ ಪರಿಷತ್ನ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ನಮ್ಮ ಸಂವಿಧಾನದ ಆರ್ಟಿಕಲ್ 169 ಅನ್ವಯ ಈ ವಿಧಾನ ಪರಿಷತ್ಗಳು ರಚನೆಯಾಗಿದೆ. ಇಲ್ಲಿ ಈ ವಿಧಾನ ಪರಿಷತ್ತು ಯಾವತ್ತೂ ಖಾಲಿ ಆಗೋದಿಲ್ಲ. ವಿಧಾನಸಭೆಯಲ್ಲಿ ಏನು 224 ಶಾಸಕರಿದ್ದಾರೆ ಕರ್ನಾಟಕದಲ್ಲಿ, ಇವರೆಲ್ಲರೂ ಸಹ ಏಕಕಾಲದಲ್ಲಿ ಅವರ ಅವಧಿ ಮುಗಿಯುತ್ತೆ, ಏಕಕಾಲದಲ್ಲಿ ಚುನಾವಣೆ ಆಗುತ್ತೆ, ಮತ್ತೆ ಅವರು ಹೊಸ್ತಾ ಬರ್ತಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆದರೆ ವಿಧಾನ ಪರಿಷತ್ತಲ್ಲಿ, ಕರ್ನಾಟಕದ ವಿಧಾನ ಪರಿಷತ್ನಲ್ಲಿ ಒಟ್ಟು 75 ಜನ ಸದಸ್ಯರಿದ್ದಾರೆ. ಈ 75 ಜನ ಸದಸ್ಯರು ಏಕಕಾಲದಲ್ಲಿ ಯಾವತ್ತೂ ಖಾಲಿ ಆಗೋದಿಲ್ಲ. ಅಂದರೆ 2 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತೆ. ಕೆಲವು ಕ್ಷೇತ್ರಗಳಿಗೆ ಒಬ್ಬ ಅಭ್ಯರ್ಥಿಯ, ಒಬ್ಬ ವಿಧಾನ ಪರಿಷತ್ನ ಶಾಸಕರ ಅವಧಿ 6 ವರ್ಷ ಇರುತ್ತೆ. 2 ವರ್ಷಕ್ಕೊಮ್ಮೆ 25 ಜನರಿಗೆ ಆಯ್ಕೆ ನಡೆಯುತ್ತೆ. ಅದರ ಮರು ವರ್ಷ ಮತ್ತೆ 25 ಜನಕ್ಕೆ, ಅದರ ಮರು ವರ್ಷ ಮತ್ತೆ 25 ಜನಕ್ಕೆ, ಹೀಗೆ 75 ಜನರಿಗೆ 2 ವರ್ಷಕ್ಕೊಮ್ಮೆ 3 ಬಾರಿ ಚುನಾವಣೆ ನಡೆಯುತ್ತೆ. ಇದು ನಿರಂತರವಾಗಿ ನಡೀತಾನೆ ಇರುತ್ತೆ. ಹಾಗಾಗಿ ವಿಧಾನ ಪರಿಷತ್ ಯಾವತ್ತೂ ಖಾಲಿ ಆಗೋದಿಲ್ಲ. ಹೌದು, ಅದು ಮಾತ್ರ. ಅದೇ ರೀತಿ ರಾಜ್ಯಸಭೆ ಕೂಡ ನಮ್ಮಲ್ಲಿ ಹೇಗೆ ಈಗ ನೀವು ಹೇಳಿದ ಹಾಗೆ ನಮ್ಮಲ್ಲಿ ವಿಧಾನ ಪರಿಷತ್ ಇದೆಯೋ ರಾಜ್ಯದಲ್ಲಿ, ಅದೇ ಥರ ನಮ್ಮ ಕೇಂದ್ರದಲ್ಲಿ ರಾಜ್ಯಸಭೆ ಅಂತ ಹೇಳ್ತೀವಿ. ಅಲ್ಲೂ ಕೂಡ ಅಷ್ಟೇ, ಅಲ್ಲೂ ಅದೇ ರೀತಿಯಲ್ಲಿ ಯಾವತ್ತೂ ರಾಜ್ಯಸಭೆ ಖಾಲಿ ಆಗೋದೇ ಇಲ್ಲ. ಲೋಕಸಭೆ ಮಾತ್ರ ಖಾಲಿ ಆಗುತ್ತೆ, ಮತ್ತು ಹೊಸದಾಗಿ ಜನ ಬರ್ತಾರೆ. ಎಲ್ಲ ಆಯ್ಕೆ ಆದುಕೊಂಡ ಅಭ್ಯರ್ಥಿಗಳು ಬಂದು ಮತ್ತೊಂದು ಸರಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇದು ಒಂದು ರೀತಿಯಲ್ಲಿ ವಿಧಾನ ಪರಿಷತ್ಗೆ ತನ್ನದೇ ಆದ ಘನತೆ ಇದೆ. ಅದನ್ನು ಉಳಿಸ್ಕೊಳ್ಬೇಕು ಅನ್ನೋ ಒಂದು ಬದ್ಧತೆ ನಮ್ಮ ರಾಜಕೀಯ ಪಕ್ಷಗಳಿಗಿರಬೇಕು. ಇತ್ತೀಚಿನ ದಿನಗಳಲ್ಲಿ ನಡೀತಿರುವಂತಹ ವ್ಯತ್ಯಾಸಗಳನ್ನು ನೋಡ್ತಾ ಹೋದಾಗ ನಮಗೆ ಉದಾಹರಣೆಗೆ ಒಂದು ಶಿಕ್ಷಕರ ಕ್ಷೇತ್ರದಿಂದ, ಶಿಕ್ಷಕರೇ ಮುಂದಿನ ಪ್ರಜೆಗಳ ಭವಿಷ್ಯ ನಿರ್ಮಾಣಕಾರರು ಅಂತ ಹೇಳ್ತೀವಿ. ಆ ಶಿಕ್ಷಕರ ಕ್ಷೇತ್ರನ ರೆಪ್ರೆಸೆಂಟ್ ಮಾಡುವಂಥವ್ರು, ಪ್ರತಿನಿಧಿಸುವಂಥವ್ರು, ಆ ಕ್ಷೇತ್ರಕ್ಕೆ ಒತ್ತು ಕೊಡುವಂಥ ಕೆಲಸಗಳಾಗಬೇಕು. ಈಗ ಬಂದಿರುವಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ ಇರ್ಬೋದು, ಅದ್ರ ಬಗ್ಗೆ ಕೂಲಂಕುಷವಾದ ಚರ್ಚೆಗಳು ನಡೀಬೇಕು. ಆ ಚರ್ಚೆಗಳ ಮುಖಾಂತರ ಏನಾದ್ರು ಚೇಂಜಸ್ಗಳು ತರಬೇಕಾ, ಅಥವಾ ಏನಾದ್ರು ಬದಲಾವಣೆಗಳು ತರಬೇಕಾ, ಏನಾದ್ರು ಅದಕ್ಕೆ ಸೇರಿಸಬೇಕಾ, ಅದ್ರ ಬಗ್ಗೆ ಆ ಥರದ್ದು ಕನ್ಸ್ಟ್ರಕ್ಟಿವ್ ಆಗಿ, ತುಂಬ ರಚನಾತ್ಮಕವಾಗಿ ಚರ್ಚೆಗಳು ಪೂರ್ಣಗೊಂಡು ಆ ಮುಖಾಂತರ ನಮ್ಮ ಜನರಿಗೆ ಅದನ್ನು ತಲುಪಬೇಕು, ನಮ್ಮ ಸೊಸೈಟಿನ ಅದನ್ನು ತಲುಪಬೇಕು ಅನ್ನೋದು ನಮ್ಮ ರಾಜಕೀಯ ಪಕ್ಷಗಳ ಇಚ್ಛಾಶಕ್ತಿ ಆಗಬೇಕು ಅನ್ನೋದು ನನ್ನ ಆಸೆ. ಹೌದು. ಇನ್ನೊಂದು ಮಾಹಿತಿಗಾಗಿ ಹೇಳ್ಬಿಡ್ತೀನಿ, ಈ 75 ಜನ ಏನು ವಿಧಾನ ಪರಿಷತ್ನ ಸದಸ್ಯರಿರ್ತಾರೆ, ಇವರಲ್ಲಿ ಈಗ ಏನು ಶಿಕ್ಷಕರ ಕ್ಷೇತ್ರ ಅಂತ ಗುಣಾರು ಪ್ರಸ್ತಾಪ ಮಾಡಿದರು, ಈ ರೀತಿ ಹಲವು ಕ್ಷೇತ್ರಗಳಿರುತ್ತೆ. ಈಗ ನಡೀತಾ ಇರತಕ್ಕಂಥ ಚುನಾವಣೆ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ. ಈ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಒಟ್ಟು 25 ಜನ ಸದಸ್ಯರು ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾರೆ. ಹಾಗೆ 1/3 ಭಾಗದಷ್ಟು ಅಸೆಂಬ್ಲಿಯಿಂದ ಆಯ್ಕೆ ಆಗ್ತಾರೆ. 1/6 ಭಾಗದಷ್ಟು ರಾಜ್ಯಪಾಲರು ನಾಮನಿರ್ದೇಶನ ಮಾಡ್ತಾರೆ. 12 ಭಾಗದಷ್ಟು ಪದವೀಧರರ ಕ್ಷೇತ್ರದಿಂದ ಬರ್ತಾರೆ. ಅದೇ ರೀತಿ 12 ಭಾಗದಷ್ಟು ಸದಸ್ಯರು ಶಿಕ್ಷಕರ ಕ್ಷೇತ್ರದಿಂದ ಬರ್ತಾರೆ. ಈ ಎಲ್ಲ ಒಟ್ಟು ಸಂಖ್ಯೆ ಸೇರಿ ಒಟ್ಟು 75 ಜನ ವಿಧಾನ ಪರಿಷತ್ಲಿರ್ತಾರೆ. ಈ ನಾವೇನು ಈಗ ದ್ವೈವಾರ್ಷಿಕ ಚುನಾವಣೆ ನಡೀತಾ ಇದೆ, ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳಿಗಾಗಿ ಇವರು 6 ವರ್ಷದ ಹಿಂದೆ ಆಯ್ಕೆಯಾಗಿದ್ದರು. ಬಹುಶಃ 2015ರಲ್ಲಿ ಚುನಾವಣೆ ನಡೆದಿತ್ತು. ಈಗ ಮತ್ತೆ 2021ರಲ್ಲಿ ಈ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರಗಳ ಪ್ರತಿನಿಧಿಗಳ ಆಯ್ಕೆಗೆ ಈಗ ಚುನಾವಣೆ ನಡೀತಾ ಇದೆ. ಇದು ವಿಧಾನ ಪರಿಷತ್ತಿನ ಬಗ್ಗೆ ಒಂದು ಸ್ಥೂಲವಾದಂಥ ಮಾಹಿತಿ. ಈಗ ನಾವು ಹಾಲಿ ನಡೀತಾ ಇರತಕ್ಕಂಥ ಚುನಾವಣೆ ವಿಷಯಕ್ಕೆ ಬರೋದಾದರೆ, ಸ್ಥಳೀಯ ಸಂಸ್ಥೆಗಳು ಅಂತಂದರೆ ಯಾವುದು? ಸ್ಥಳೀಯ ಸಂಸ್ಥೆಗಳು ಅಂತಂದರೆ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಇವೆಲ್ಲವೂ ನಗರ ಸ್ಥಳೀಯ ಸಂಸ್ಥೆಗಳು. ಇದರ ಸದಸ್ಯರು ಜೊತೆಗೆ ಇನ್ನು ಪಂಚಾಯತ್ ರಾಜ್ ಅಡಿಯಲ್ಲಿ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳು ಅಂತಂದರೆ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಹಾಗೂ ಶಾಸಕರು, ರಾಜ್ಯಸಭೆ ಸದಸ್ಯರು, ಸಂಸದರು, ಇವರು ಮತದಾರರಾಗಿರ್ತಾರೆ. ಇವರು ಮಾತ್ರ ಇಲ್ಲಿ ಮತವನ್ನು ಚಲಾಯಿಸ್ತಾರೆ. ಆದರೆ ಈಗ ತಾಲೂಕ್ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗೆ ಅಸ್ತಿತ್ವ ಇಲ್ಲ. ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ತಾಲೂಕ್ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನ ಹೊರತುಪಡಿಸಿ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಪಂಚಾಯತ್ ರಾಜ್ ಅಡಿಯಲ್ಲಿ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳು ಜನಪ್ರತಿನಿಧಿಗಳು, ಜನರಿಂದ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಇಲ್ಲಿ ಮತದಾರರಾಗಿರ್ತಾರೆ. ಅಂದರೆ ನಮ್ಮ ಶಿವಮೊಗ್ಗದಲ್ಲಿ ತೊಗೊಂಡ್ರೆ ಮಹಾನಗರ ಪಾಲಿಕೆ, ಭದ್ರಾವತಿಯಲ್ಲಿ ತೊಗೊಂಡ್ರೆ ನಗರಸಭೆ, ಸಾಗರ ನಗರಸಭೆ, ಸೊರಬ ಪಟ್ಟಣ ಪಂಚಾಯಿತಿ, ಶಿಕಾರಿಪುರ ಪಟ್ಟಣ ಪಂಚಾಯಿತಿ ಮತ್ತು ಶಿರಾಳಕೊಪ್ಪ ಪಟ್ಟಣ ಪಂಚಾಯಿತಿ, ಕಾರ್ಗಲ್ ಜೋಗ್ ಪಟ್ಟಣ ಪಂಚಾಯಿತಿ, ಇದು ನಮ್ಮ ಜಿಲ್ಲೆಗಳಿಗಾದರೆ, ಇದ್ರ ಜೊತೆಗೆ ನಮ್ಮ ಈ ಶಿವಮೊಗ್ಗ ಪರಿಷತ್, ಶಿವಮೊಗ್ಗ ಕ್ಷೇತ್ರ ಅಂತ ನಾವು ಅಂದ್ಕೊಂಡ್ರೆ, ನಮಗೆ ಶಿವಮೊಗ್ಗದ ಹೊರತಾಗಿ
ಪಕ್ಕದ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಇರ್ಬೋದು, ಅದೇ ರೀತಿ ಹೊನ್ನಾಳಿ ಹಾಗೂ ಚನ್ನಗಿರಿಯನ್ನು ಒಳಗೊಂಡಿದೆ ಇದು ಅಂತ ಅಂದ್ಕೊಂಡು ಅಲ್ವಾ? ಹೌದು. ಶಿವಮೊಗ್ಗ ಒಂದು ಅವಿಭಜಿತ ಶಿವಮೊಗ್ಗ ಜಿಲ್ಲೆ, ಇದು ಸ್ಥಳೀಯ ಸಂಸ್ಥೆಗಳ ಒಂದು ಕ್ಷೇತ್ರ ಆಗಿತ್ತು. ಅವಿಭಜಿತ ಶಿವಮೊಗ್ಗ ಜಿಲ್ಲೆ ಅಂತಂದರೆ ಶಿವಮೊಗ್ಗದಿಂದ ಕೆಲವು ತಾಲೂಕುಗಳು ಬೇರೆ ಪ್ರತ್ಯೇಕವಾಗಿ ದಾವಣಗೆರೆ ಜಿಲ್ಲೆ ಘೋಷಣೆ ಆಗೋದಕ್ಕಿಂತ ಮುಂಚೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದಂಥ ತಾಲೂಕುಗಳಾದ ಹೊನ್ನಾಳಿ ಮತ್ತು ಚನ್ನಗಿರಿ, ಈ ತಾಲೂಕುಗಳು ಈ ಕ್ಷೇತ್ರ ವ್ಯಾಪ್ತಿಗೆ ಬರ್ತವೆ. ಹೊನ್ನಾಳಿ ತಾಲೂಕು ಮತ್ತೆ ವಿಭಜನೆಯಾಗಿ ಹೊನ್ನಾಳಿ ಮತ್ತು ನ್ಯಾಮತಿ ಅಂತ ತಾಲೂಕಾಗಿದೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ತಾಲೂಕುಗಳ ಜೊತೆಗೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ, ಹೊನ್ನಾಳಿ, ನ್ಯಾಮತಿ ತಾಲೂಕು ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಮತದಾರರಾಗಿರ್ತಾರೆ. ಹಾಗೆ ಶಿವಮೊಗ್ಗ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರವನ್ನು ತೆಗೆದುಕೊಂಡ್ರೆ 4129 ಮತದಾರರಿದ್ದಾರೆ. ಇಷ್ಟೇ ಮತದಾರರು 4129 ಮತದಾರರು. ಇವರು ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಾರೆ. ಅವರು 6 ವರ್ಷ ವಿಧಾನ ಪರಿಷತ್ತಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾರೆ. ಇದು ವಿಧಾನ ಪರಿಷತ್ತಿನ ಒಂದು ಸ್ಥೂಲವಾದ ನೋಟ. ಹಾಗೆ ಈಗ ನಾವು ರಾಜಕೀಯಕ್ಕೆ ಬರೋದಾದರೆ, ಇನ್ನೂ ಸಹ ರಾಜಕೀಯ ಪಕ್ಷಗಳು ಯಾರೂ ಸಹ 3 ಪಕ್ಷಗಳೇನಿದೆ, ಕಾಂಗ್ರೆಸ್, JDS, BJP 3 ಪಕ್ಷಗಳು ಸಹ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಲ್ಲ. ಅಂದರೆ ನಾಮಪತ್ರ ಸಲ್ಲಿಕೆ ಆಗುವಂಥ ದಿನ ಆಗಲೇ ಶುರುವಾಗ್ಬಿಟ್ಟಿದೆ. ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿ ಆಗಲೇ ನಾಮಪತ್ರ ದಿನ ಶುರುವಾಗ್ಬಿಟ್ಟಿದೆ. ಆದರೂ ಸಹ ರಾಜಕೀಯ ಪಕ್ಷಗಳು ಘೋಷಣೆ ಮಾಡಿಲ್ಲ. ಇದಕ್ಕೆ ಏನು ಕಾರಣ ಇರ್ಬೋದು ಗುಣರಿ ಅವರೇ? ಒಂದು ಗೊಂದಲ, ಎಲ್ಲ ರಾಜಕೀಯ ಪಕ್ಷದಲ್ಲಿ ಗೊಂದಲ ಇದೆ. ಒಬ್ಬರು ಅವ್ರು ಯಾರನ್ನು ಫೀಲ್ಡ್ ಮಾಡ್ತಾರೆ ನೋಡೋಣ, ನಮ್ಮ ಕಡೆಯಿಂದ ಒಬ್ಬರನ್ನ ನಿಲ್ಲಿಸೋಕ್ಕೆ, ಆ ಥರ ಒಂದಿರ್ಬೋದು. ಎರಡನೇದು, ಉದಾಹರಣೆಗೆ ಭಾರತೀಯ ಜನತಾ ಪಕ್ಷವನ್ನು ನಾವು ತಗೊಂಡಾಗ ಅಲ್ಲಿ ನ್ಯಾಚುರಲ್ ಆಗಿ ಈಗಿನ ಕಳೆದ ಕೆಲವೊಂದು ವರ್ಷಗಳಲ್ಲಿ ನೋಡಿದ ಹಾಗೆ ಅಲ್ಲಿ ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ, ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ. ಅದೇ ರೀತಿ ಕಾಂಗ್ರೆಸ್ನಲ್ಲಿ ಕೂಡ ಅದೇ ಥರ ಇದೆ ಅಂತ ಸ್ಥಿತಿ. ಆದರೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಮೀಸಲಾಗಿ ಮಾತನಾಡೋದಾದ್ರೆ, ರಿಸ್ಟ್ರಿಕ್ಟ್ ಮಾಡಿ ನಾವು ಮಾತಾಡೋದಾದರೆ, ಶಿವಮೊಗ್ಗ ಜಿಲ್ಲೆಯಿಂದ ಕಾಂಗ್ರೆಸ್ಸಿಂದ ಇಬ್ಬರು ಕ್ಯಾಂಡಿಡೇಟ್ ಇದ್ದಾರೆ. ಅವರಲ್ಲಿ ಈಗ ಔಟ್ ಗೋಯಿಂಗ್ ಅಂತ, ಈಗ ಹೊರಗಡೆ ಹೋಗ್ತಿರುವಂತಹ ಸಿಟ್ಟಿಂಗ್ ಹಾಲಿ ವಿಧಾನ ಪರಿಷತ್ ಸದಸ್ಯರಾದ R. ಪ್ರಸನ್ನಕುಮಾರ್ ಅವರಿದ್ದಾರೆ. ಅವ್ರನ್ನೇ ಮತ್ತೆ ಕಣಕ್ಕಿಳಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ಅದ್ರ ಜೊತೆಗೆ ಇನ್ನೊಬ್ಬರು ಅಂದರೆ YH ನಾಗರಾಜ್ ಅವ್ರ ಹೆಸರಿದೆ. ಅವರಿಬ್ಬರು ಕಾಂಗ್ರೆಸ್ಸಿಂದ ಇದ್ದಾರೆ. ಇನ್ನು BJPಯಿಂದ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿನೇ ಇದೆ. ಒಂದು 4-5 ಜನ ಇದ್ದಾರೆ. ಒಂದು ಹಿಂದಿನ ವಿಧಾನ ಪರಿಷತ್ ಅಭ್ಯರ್ಥಿಯಾದ ವಿಧಾನ ಪರಿಷತ್ ಸದಸ್ಯರಾದ ಮತ್ತು ಅಡ್ವೊಕೇಟ್ ಆದಂತಹ R.K. ಸಿದ್ದರಾಮಣ್ಣ ಅವರು. ಎರಡನೇದು ಗಿರೀಶ್ ಪಟೇಲ್ ಕೂಡ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಹಾಗೂ ಕಳೆದ ಒಂದು ಸರಿ ಅವರು ಉಪಾಧ್ಯಕ್ಷರಾಗಿರ್ತಾರೆ ಕರ್ನಾಟಕ ರಾಜ್ಯ ಕ್ರೀಡಾ ಪ್ರಾಧಿಕಾರಕ್ಕೆ. ಅವರೊಬ್ಬರು ಆಕಾಂಕ್ಷಿ ಇದ್ದಾರೆ. ಇನ್ನು ಮೂರನೇದಾಗಿ DS ಅರುಣ್ ಅವರಿದ್ದಾರೆ ಆಕಾಂಕ್ಷಿಯಾಗಿ. ಈಗ ಹಾಲಿ ಚೇರ್ಮನ್ ಅವರು ಯಾವುದಕ್ಕೆ ಆರ್ಯವೈಶ್ಯ ಅಭಿವೃದ್ಧಿ ನಿಗಮಕ್ಕೆ. ಇನ್ನು ನೆಕ್ಸ್ಟ್ ಇನ್ನೊಬ್ಬರು ಜಿಲ್ಲಾ ಅಧ್ಯಕ್ಷರಾದಂತಹ TD ಮೇಘರಾಜ್ ಅವರು ಕೂಡ ಕಂಟೆಂಟ್, ನಾನು ಒಬ್ಬ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಹೀಗೆ ಮತ್ತು ಅಗೇನ್ MB ಭಾನುಪ್ರಕಾಶ್ ಅವರು ಕೂಡ ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಅವರು ಕೂಡ ಆಕಾಂಕ್ಷಿಗಳು ಅಂತ ಹೇಳಿದ್ದಾರೆ. ಅವರು ಕೇಳಿದ್ರೆ ಪಾರ್ಟಿಯಲ್ಲಿ ಸೀನಿಯರ್ ಲೀಡರ್ಸ್ಗಳಿಗೆ ಕೇಳಿದಾಗ ರಾಷ್ಟ್ರೀಯ ಪಕ್ಷದ ಲೀಡರ್ಸ್ಗಳೇನಿದ್ದಾರೆ ಅವರು ಅದರ ಬಗ್ಗೆ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. BJPಯಲ್ಲಿ ಒಂದು ಆಡಳಿತ ಪಕ್ಷ ಆಗಿದ್ದರಿಂದ ಸಹಜವಾಗಿಯೇ ಅಲ್ಲಿ ಟಿಕೆಟ್ ಬೇಕು ಅಂತೇಳಿ ಒಂದು ಬಿರುಸು ಕಾಣಿಸ್ಕೊಂಡಿದೆ. ಯಾಕೆ ಅಂತಂದರೆ ರಾಜ್ಯದಲ್ಲಿ BJP ಆಡಳಿತದಲ್ಲಿದೆ, ಕೇಂದ್ರದಲ್ಲಿ BJP ಆಡಳಿತದಲ್ಲಿದೆ. ಹಾಗಾಗಿ ಟಿಕೆಟ್ ಸಿಕ್ಕರೆ ಗೆಲ್ಲಬಹುದು ಅನ್ನೋದೊಂದು ನಿರೀಕ್ಷೆ ಎಲ್ಲ ಆಕಾಂಕ್ಷಿಗಳಿದ್ದರೆ, ಜೊತೆಗೆ ಇನ್ನೊಂದೇನಂತಂದರೆ BJPಯಲ್ಲಿ ಈಗ ನಾಯಕರು ಜಾಸ್ತಿ ಆಗಿದ್ದಾರೆ. ಅಂದರೆ ಭಾಳ ವರ್ಷದಿಂದ BJP ಪಕ್ಷ ಈಗ ಕಳೆದ ಒಂದೂವರೆ ದಶಕದಿಂದ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ. ಹಾಗಾಗಿ ಏನು ಸ್ವಾತಂತ್ರ್ಯ ಬಂದು 1952 ಇಸ್ವಿಯಿಂದ ಏನು ಚುನಾವಣೆ ನಡೆದಿದೆ, ಭಾಳಷ್ಟು ನಾಯಕರಿಗೆ ಅಧಿಕಾರವನ್ನಾಗಲಿ ಸ್ಥಾನವನ್ನು ಕೊಡಲಿಕ್ಕಾಗಿಲ್ಲ. ಹಾಗಾಗಿ ಈಗ ಭಾಳಷ್ಟು ಜನ ನಾನು ಇಷ್ಟು ವರ್ಷ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದೀನಿ, ಆಗ ನನಗೆ ಅವಕಾಶ ಕೊಡಿ, ನನಗೆ ಟಿಕೆಟ್ ಕೊಡಿ, ನಾನು ಗೆಲ್ತೇನೆ ಅಂಥೇಳಿ ಭಾಳಷ್ಟು ಜನ ಪೈಪೋಟಿನೇ ನಡೀತಾ ಇದೆ BJPಯಲ್ಲಿ ಅಂತ ಹೇಳ್ಬೋದು ಅಲ್ವಾ? ಹೌದು. BJPಲಿ ಪೈಪೋಟಿ ನಡೀತಾ ಇದೆ. ಆದರೆ JDS ಇದ್ರ ಬಗ್ಗೆ ಯಾವುದೂ ಸೊಲ್ಲೆತ್ತಿಲ್ಲ. JDSಗಿಂತ ಮುಂಚೆ ನಾವು ಕಾಂಗ್ರೆಸ್ಸಿಗೆ ಹೋಗೋದಾದರೆ, ಕಳೆದ ಚುನಾವಣೆಯಲ್ಲಿ ಏನು ವಿಧಾನ ಪರಿಷತ್ನ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದಿತ್ತು, ಆಗ 3 ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು. R. ಪ್ರಸನ್ನಕುಮಾರ್ ಕಾಂಗ್ರೆಸ್ನಿಂದ, R.K. ಸಿದ್ದರಾಮಣ್ಣ, ಆಗ ಅವರು ಸಿಟ್ಟಿಂಗ್ MLC, ಅವರಿಗೆ ಮತ್ತೆ BJPಯಿಂದ ಟಿಕೆಟ್ ಕೊಟ್ಟಿತ್ತು R.K. ಸಿದ್ದರಾಮಣ್ಣ.
ಹಾಗೂ JDS ನಿಂದ ನಿರಂಜನ್ ಅವರು ಸ್ಪರ್ಧಿಸಿದ್ರು. 3 ಜನರ ನಡುವೆ ಪೈಪೋಟಿ ನಡೆದಿತ್ತು. ಆಗ BJP 3ನೇ ಸ್ಥಾನ ಪಡೆದಿತ್ತು. ಭಾಳ ಆಶ್ಚರ್ಯ ಬರೆಸುವಂಥದ್ದು ಏನಂತಂದರೆ, ನಿರಂಜನ್ ಅವರು JDS ನಿಂದ 2ನೇ ಸ್ಥಾನಕ್ಕೆ ಬಂದಿದ್ರು ಆ ಸಂದರ್ಭದಲ್ಲಿ. ರಾಜಕೀಯದಲ್ಲಿ ಗುರುತಿಸ್ಕೊಳ್ದೇ ಇರೋರು ಡೈರೆಕ್ಟ್ ಎಲೆಕ್ಷನ್ ಇಳಿದು 2ನೇ ಸ್ಥಾನಕ್ಕೆ ಬಂದಿರ್ತಾರೆ ಅವರು. ಅಷ್ಟು ಚೆನ್ನಾಗಿ ಆರ್ಗನೈಸ್ಡ್ ಆಗಿ ಕೆಲಸ ಮಾಡಿದರು. ಯಾಕೆಂದರೆ ಆಗ ಅವಿಭಾಜಿತ ಶಿವಮೊಗ್ಗ ಇರ್ಬೋದು, ಅಥವಾ ಶಿವಮೊಗ್ಗದಲ್ಲೂ ಕೂಡ ಭದ್ರಾವತಿ JDS ತೆಕ್ಕೆನಲ್ಲಿತ್ತು. ಆಮೇಲೆ ಶಿವಮೊಗ್ಗ ರೂರಲ್ ಕೂಡ JDS ತೆಕ್ಕೆನಲ್ಲಿತ್ತು. ಸೊರಬದಲ್ಲೂ ಕೂಡ JDS ಅವರಿದ್ದರು. ಈ 3 ಕಡೆ JDS ಇದ್ದಿದ್ದರಿಂದ ಅವರಿಗೆ ಪ್ರಾಬಲ್ಯ ಚೆನ್ನಾಗಿತ್ತು. ಹಾಗಾಗಿ ಅವರು ಮುಂದುವರೆದ್ರು. ಹೌದು, ಕಳೆದ ಚುನಾವಣೆಯಲ್ಲಿ JDSಗೆ ಗೆಲ್ಲುವಂಥ ಒಂದು ಒಳ್ಳೆಯ ಅವಕಾಶನೇ ಇತ್ತು. ಯಾಕಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ 3 ಜನ ಶಾಸಕರಿದ್ದರು. ಹಾಗಾಗಿ ಸಹಜವಾಗಿ ಗ್ರಾಮ ಪಂಚಾಯತಿ ಸದಸ್ಯರು, ಆಯಾ ತಾಲೂಕಿನ ಗ್ರಾಮ ಪಂಚಾಯತಿ ಸದಸ್ಯರು ಯಾರು ಅಲ್ಲಿ ಶಾಸಕರಿರ್ತಾರೆ ಅವ್ರ ಬಗ್ಗೆ ಒಲವಿದ್ದರೇ ಆಗಿದ್ದರು. ಹಾಗಾಗಿ JDSಗೆ ಒಂದು ಒಳ್ಳೆಯ ಅವಕಾಶ ಇತ್ತು. ಆದರೆ ಗೆದ್ದಿದ್ದು ಆರ್ ಪ್ರಸನ್ನಕುಮಾರ್ ಅವರು ಕಾಂಗ್ರೆಸ್ನಿಂದ. ಅವರು ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಯ ಏನು ಈ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಆ ಮತದಾರರ ಒಲವನ್ನು ಗಳಿಸಿ ಆರ್ ಪ್ರಸನ್ನಕುಮಾರ್ ಅವರು ಗೆದ್ದರು. ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ 2 ಆಕಾಂಕ್ಷಿಗಳಿದ್ದಾರೆ. ಒಬ್ಬರು ಈಗ ಹಾಲಿ ಇರ್ತಕ್ಕಂಥ MLC ಆರ್ ಪ್ರಸನ್ನಕುಮಾರ್ ಅವರು, ಹಾಗೂ ಇನ್ನೊಬ್ಬರು OH ನಾಗರಾಜ್. OH ನಾಗರಾಜ್ ಅವರು ಕಳೆದ 2 ತಿಂಗಳು 3 ತಿಂಗಳು ಮುಂಚೆ ಅನಿಸುತ್ತೆ ಅವರು ಪಕ್ಷದ ಮುಖಂಡರಿಗೆ ನನಗೆ ಟಿಕೆಟನ್ನು ಕೊಡಿ ಅಂಥೇಳಿ ಒಂದು ಮನವಿಯನ್ನು ಸಲ್ಲಿಸಿದ್ರು. ಅಂದರೆ ಪಕ್ಷದಲ್ಲಿ ಈಗ ಏನು ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಬೇಕು, ಅರ್ಜಿ ಸಲ್ಲಿಸಬೇಕು ಅಂತಂದರೆ ಅದಕ್ಕೆ ನೀವು ಡೆಪಾಸಿಟ್ ಇಡಬೇಕು ಅಂತ ಒಂದು ರೂಲ್ಸ್ ಇದ್ದಾರೆ. ಆ ಡೆಪಾಸಿಟನ್ನು ಪಾರ್ಟಿಗೆ ಕಟ್ಟಿ ನನಗೂ ಸಹ ನಾನು ಆಕಾಂಕ್ಷಿ, ನನಗೆ ಟಿಕೆಟ್ ಕೊಡಿ ಅಂತೇಳಿ OH ನಾಗರಾಜ್ ಅವರು ಸಹ ಮನವೊಲಿಸಿದ್ರು. OH ನಾಗರಾಜ್ ಅವರು ತುಂಬ ಹಿಂದೆ ಹೊಸನಗರ ಕ್ಷೇತ್ರದಿಂದ ಅವರು ಕಣಕ್ಕಿಳಿದಿದ್ರು. ಆಗ ಅವರು ಒಂದು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಿದ್ರು. ಹೆಚ್ಚು ಕಡಿಮೆ ಒಂದು 8,000 ಮತಗಳನ್ನು ಆ ಸಂದರ್ಭದಲ್ಲಿ ಗಳಿಸಿದ್ರು ಅನ್ಸುತ್ತಲ್ವ. ಹಾಗಾಗಿ ಅದೊಂದೇ ಅವರು ಇಷ್ಟು ವರ್ಷದ ಚುನಾವಣೆಯಲ್ಲಿ ಪದೇ ಸ್ಪರ್ಧೆ ಮಾಡ್ತಾ ಇರೋರು. ಬಟ್ ಹೊಸನಗರ ಕ್ಷೇತ್ರದಲ್ಲಿ ಅವರು ಗಳಿಸಿದಂಥ ಮತಗಳ ದಾಖಲೆಯನ್ನು ಅವರಿಗೆ ಮುರಿಲಿಕ್ಕಾಗಲಿಲ್ಲ. ಆದರೆ ಅವರು ರಾಜಕೀಯದಲ್ಲಿ ನಿರಂತರವಾಗಿ ಚಟುವಟಿಕೆಯಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯರಾಗಿದ್ದಾರೆ, ಸೇವಾದಳದಲ್ಲಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಒಲವು ಯಾರು ಹಾಲಿ MLC ಇದ್ದಾರೆ ಅವ್ರ ಮೇಲೆ ಇರೋ ಕಾಣುತ್ತೆ. ಯಾಕಂದರೆ ಈಗಾಗಲೇ ಅವರು ಒಂದು ಸರಿ ಕ್ಷೇತ್ರ ಪ್ರತಿನಿಧಿಸಿದ್ದಾರೆ. ಹಾಗಾಗಿ ಅವರಿಗೆ ಟಿಕೆಟ್ ಕಳೆದ 6 ವರ್ಷಗಳಲ್ಲಿ ಅವ್ರು ಮಾಡಿರುವಂಥ ಕೆಲಸಗಳಿರ್ಬೋದು, ಅವ್ರನ್ನ ಅವ್ರಿಗೆ ವೋಟ್ ಮಾಡಿದಂಥವ್ರಿಗೆ ಅವ್ರು ಸಪೋರ್ಟ್ ಮಾಡಿದ್ದಿರ್ಬೋದು, ಇವೆಲ್ಲವೂ ಕೂಡ ಅವ್ರಿಗೆ ಧನಾತ್ಮಕವಾಗಿ ಬರುವಂಥ ಅಂಶಗಳು. ಆದರೆ ಪಕ್ಷ ಇನ್ನೂ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಆರ್ ಪ್ರಸನ್ನಕುಮಾರ್ ಅವರೇ ಅಭ್ಯರ್ಥಿ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಕೊನೆ ಹಂತದಲ್ಲಿ ಏನಾದರೂ ಆಗ್ಬೋದು. ಬಟ್ ಆರ್ ಪ್ರಸನ್ನಕುಮಾರ್ ಅವ್ರ ಮೇಲೆ ಪಕ್ಷದ ಒಲವು ಇರೋ ಹಾಗೆ ಈಗ ಸದ್ಯಕ್ಕೆ ಕಾಣ್ತಾ ಇದೆ. ಆದರೆ JDS ನೋಡೋದಾದರೆ, ನೀವಾಗಲೇ JDS ಅಂತ ಹೇಳಿದರೆ, JDS ಈಗ ಕಳೆದ ಒಂದು 3-4 ವರ್ಷದಿಂದ ಭಾಳ ಸಂಕಷ್ಟದಲ್ಲಿದ್ದು ಆ ಸಂಕಷ್ಟದಿಂದ ದಾಟಿ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಮಗೆ JDS ಮುಖಂಡರಲ್ಲಿ ಭಾಳ ಪ್ರಮುಖವಾಗಿ ಕಾಣೋದು ಅಂತಂದರೆ ಶ್ರೀಕಾಂತ್ ಅವ್ರನ್ನ ಇತ್ತೀಚೆಗೆ ತಾನೇ ಪಕ್ಷದ ವರಿಷ್ಠರು ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಾಗಲಿ ನೀವು ಅಂತೇಳಿ ಅವರಿಗೆ ಹೇಳಿದರೆ ಪಕ್ಷದ ಜವಾಬ್ದಾರಿಯನ್ನು ತಗೊಳ್ಳಿ ಅಂತೇಳಿ ಇವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ, ಇವರು ಹಿಂದೆ ಜಿಲ್ಲಾಧ್ಯಕ್ಷರಾಗಿದ್ದರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಅವರೀಗ ಹೋಗಿದ್ದರು. ಆದರೂ ಸಹ ಶಿವಮೊಗ್ಗ ಜಿಲ್ಲೆಯ ಜೊತೆಗೆ ಅವ್ರ ಸಂಪರ್ಕವನ್ನು ಇಟ್ಕೊಂಡಿದ್ರು. ಹಾಗಾಗಿ JDSನಲ್ಲಿ ಯಾರನ್ನು ಕಣಕ್ಕಿಳಿಸ್ಬೋದು ಅಥವಾ JDSನ ಮುಂದಿನ ನಡೆ ಏನಿರ್ಬೋದು? ಗುಣಾರಿ ಅವರು ಏನಿಸುತ್ತೆ ನಿಮಗೆ? JDS ಇನ್ನೂ ಅಷ್ಟು ಬೇಗ ನಿರ್ಧಾರ ತಗೊಳ್ಳುತ್ತೆ ಅಂತ ನಾನು ಹೇಳಲ್ಲ. ಆದರೆ ಕಳೆದ 2 ವಾರಗಳ ಹಿಂದೆ ಎಲೆಕ್ಷನ್ ಬರೋಕ್ಕಿಂತ ಪೂರ್ವದಲ್ಲಿ ಅವರ ಲೀಡರ್ ಆದಂತಹ HD ಕುಮಾರಸ್ವಾಮಿ ಮತ್ತು ದೇವೇಗೌಡರು ಏನು ಹೇಳಿದ್ರು, ನಾವು ಈ ಸರಿ ಲೋ ಪ್ರೊಫೈಲಲ್ಲಿ ಇರ್ತೀವಿ, ನಾವು ಅಷ್ಟೊಂದು ಎಲ್ಲ ಕಡೆಗಳಲ್ಲೂ ನಮ್ಮ ಕ್ಯಾಂಡಿಡೇಟ್ಗಳನ್ನ ಹಾಕಲ್ಲ, ಅಳೆದು ತೂಗಿ ಅವರು ಅವರ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂಥ ಇದರಲ್ಲಿದ್ದಾರೆ. ಶಿವಮೊಗ್ಗದಲ್ಲಿ ನೋಡೋದಾದರೆ ಈಗ ಪ್ರೆಸೆಂಟ್ ಶಿವಮೊಗ್ಗ ಜಿಲ್ಲೆಯ ಚಿತ್ರಣ ತಗೊಂಡ್ರೆ ಇದೊಂದು ಸ್ಯಾಫ್ರನ್ ಬೇಸ್, ಇದು ಕೇಸರಿ ಪಡೆಯದೇ ಒಂದು ಇದಾಗಿರೋದ್ರಿಂದ ಎಲ್ಲ ಕಡೆಗಳಲ್ಲೂ ಕೂಡ ನಮ್ಮ ಅಂದರೆ BJP ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳೇ ಗೆದ್ದಿರೋದ್ರಿಂದ, MLA ಆಗಿರೋದ್ರಿಂದ ಆ ಥರದ್ದು ಆ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಅವ್ರು ವರ್ಕೌಟ್ ಮಾಡ್ತಿದ್ದಾರೆ. ಆದರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ಚಂದ್ರು ಅವರ ಇಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಯಾರೂ ಕೂಡ ಇದ್ರ ಮೇಲೆ ಗೆದ್ದಿರೋದಿಲ್ಲ ಅವರು ಒಂದು. ಆಮೇಲೆ ಗೆದ್ದು ಬಂದ ಮೇಲೆ ರಾಜಕೀಯ ಪಕ್ಷಗಳು ಇಷ್ಟು ಜನ ನಮ್ಮ ಕ್ಯಾಂಡಿಡೇಟ್ ಇದ್ದಾರೆ, ಇಷ್ಟು ಜನ ನಮ್ಮ ಅಭ್ಯರ್ಥಿಗಳಿಗೆ ಗೆದ್ದಿದ್ದಾರೆ, ಇಷ್ಟು ಜನ ನಮ್ಮ ಅಭ್ಯರ್ಥಿಗಳಿಗೆ ಗೆದ್ದಿದ್ದಾರೆ ಅಂತ ಹೇಳ್ತಿದ್ದಾರೆ ಹೊರತು ಅದು ಕಾಂಕ್ರೀಟ್ ಆಗಿ ಇಷ್ಟು ಜನ ನಮ್ಮವರು ಅಂಥೇಳಿ ಎಲ್ಲೂ ಯಾರೂ ಗುರುತಿಸ್ಕೊಳ್ಳಿಲ್ಲ.
ಹೌದು, ಗ್ರಾಮ ಪಂಚಾಯತಿ ಚುನಾವಣೆ ಮುಗಿದ ತಕ್ಷಣ ಒಂದು ಕುತೂಹಲಕಾರಿ ವಿಷಯ ಬರುತ್ತೆ. ನಮ್ಮ ಪಕ್ಷದ ಅಭ್ಯರ್ಥಿಗಳು ಇಷ್ಟು ಜನ ಗೆದ್ದಿದ್ದಾರೆ ಅಂತೇಳಿ ಎಲ್ಲ ಪಕ್ಷಗಳು ಘೋಷಣೆ ಮಾಡ್ತಾರೆ. ಆ ಎಲ್ಲ ಪಕ್ಷಗಳು ಘೋಷಣೆ ಮಾಡಿದಂಥ ಅಂಕಿಅಂಶಗಳು ತೆಗೆದುಕೊಂಡ್ರೆ ಗ್ರಾಮ ಪಂಚಾಯತಿ ಸದಸ್ಯರ ಸಂಖ್ಯೆ ಒಂದು 7,000 ಆಗುತ್ತೆ. ಯಾಕಂದ್ರೆ ಅಲ್ಲಿ ಇರೋದೇ ಒಂದು 4,000 ಸದಸ್ಯರು ಇರ್ತಾರೆ. ಬಟ್ ಎಲ್ಲರೂ ನಮ್ಮೂರು ಅಂತ ಹೇಳಿದ್ರಿಂದ ಒಂದು 7,000 ಗ್ರಾಮ ಪಂಚಾಯತಿ ಸದಸ್ಯರ ಸಂಖ್ಯೆ ಕಂಡಕ್ಕಾಗುತ್ತೆ ಅಲ್ಲಿ. ಆದರೆ ವಾಸ್ತವವಾಗಿ ಅಲ್ಲಿರೋದು ಒಂದು 4,000 ಗ್ರಾಮ ಪಂಚಾಯತ್ ಸದಸ್ಯರು ಮಾತ್ರ. ಆದರೆ ಇಲ್ಲಿ ನಮ್ಮ ನಗರ ಕ್ಷೇತ್ರಗಳಲ್ಲಿ ಬರೋ ನಗರ ಪಾಲಿಕೆಗಳ ಸ್ಥಳೀಯ ಸಂಸ್ಥೆಗಳೇನು ಬರುತ್ತೆ ಅಲ್ಲಿ ನಿಮಗೆ ಎವಿಡೆಂಟ್ ಆಗಿ ನಿಮಗೆ ನಂಬರ್ ಸಿಕ್ಬಿಡುತ್ತೆ ಕರೆಕ್ಟಾಗಿ. ನಮ್ಮ ಪಕ್ಷದವರು ಕಾಂಗ್ರೆಸ್ನವ್ರು ಇಷ್ಟು ಜನ ಇದ್ದಾರೆ, ಭಾರತೀಯ ಜನತಾ ಪಕ್ಷದವರು ಇಷ್ಟು ಜನ ಇದ್ದಾರೆ, JDSನವ್ರು ಇಷ್ಟು ಜನ ಇದ್ದಾರೆ ಅಂತ. ಹಾಗಾಗಿ ಅದನ್ನು ಒಂದು ಕಡೆಗೆ ಅದನ್ನೊಂದು ಮಾತ್ರ ನಾವು ಪಾರ್ಟಿಗಳು ಅದನ್ನು ಕಾಂಕ್ರೀಟಾಗಿ ಇಟ್ಕೋಬೋದು. ಸಮರ್ಥವಾಗಿ ಇದಿಷ್ಟು ಜನ ನಮ್ಮವರು, ನಮ್ಮ ಓಟ್ ಇದಿಷ್ಟಿದೆ ಅಂಥೇಳಿ ಆಲೋಚನೆ ಮಾಡ್ಬೋದು. ಆದರೆ ಗ್ರಾಮ ಪಂಚಾಯಿತಿ ಇದರಲ್ಲಿ ವ್ಯತ್ಯಾಸಗಳು ಹಾಗೇ ಆಗುತ್ತೆ. ಆಮೇಲೆ ಇನ್ನೊಂದು JDS ಸಂಬಂಧಪಟ್ಟಂಗೆ HD ಕುಮಾರಸ್ವಾಮಿ ಅವರು ಕೆಲವು ದಿನಗಳ ಹಿಂದೆ ಒಂದು ಮಾತನ್ನು ಹೇಳಿದರು. ನಾವು ಈ ಏನು 25 ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ, ಇದರಲ್ಲಿ 6 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತೀವಿ ಅಂತೇಳಿ. ಆದರೆ 6 ಕ್ಷೇತ್ರಗಳು ಯಾವುದು ಅಂತ ಹೇಳಿಲ್ಲ ಅವರು. ಅದರಲ್ಲಿ ಶಿವಮೊಗ್ಗನೂ ಇದೆಯಾ 6 ಕ್ಷೇತ್ರದಲ್ಲಿ ಗೊತ್ತಿಲ್ಲ. ಬಹುಶಃ ಅವರ ಅಭ್ಯರ್ಥಿಗಳು ಹಾಸನದಲ್ಲಿರ್ತಾರೆ, ಮಂಡ್ಯದಲ್ಲಿರ್ತಾರೆ, ಮತ್ತೆ ಹಳೆ ಮೈಸೂರು ಭಾಗದ ಕೆಲವು ಕ್ಷೇತ್ರಗಳಿರ್ತಾರೆ, ಮತ್ತೆ ಬೆಂಗಳೂರಲ್ಲಿರ್ತಾರೆ. ಈ ಕಡೆ ಮಧ್ಯ ಕರ್ನಾಟಕ ಆಗಲಿ ಉತ್ತರ ಕರ್ನಾಟಕದಲ್ಲಾಗಲಿ JDS ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸ್ಬೋದಾ ಗೊತ್ತಿಲ್ಲ. ಆದರೆ ಅಂತಿಮವಾಗಿ ಏನಾಗುತ್ತೆ ಹೇಳಲಿಕ್ಕಾಗಲ್ಲ. ಯಾಕಂದರೆ JDS ಜಿಲ್ಲಾಧ್ಯಕ್ಷರಾಗಿ ಶ್ರೀಕಾಂತ್ ಅವರು ಬಂದಿದ್ದರಿಂದ ಯಾರಾದರೂ ಒಬ್ಬ ಅಚ್ಚರಿ ಅಭ್ಯರ್ಥಿನ ಕಣಕ್ಕೆ ಇಳಿಸ್ಬೋದಾ, ಅಥವಾ ಶ್ರೀಕಾಂತ್ ಅವರಿಗೆ ಏನಾದರೂ ನೀವೇ ನಿಂತು ಬಿಡ್ರಿ ಅಂತ ಹೇಳಿ. ಯಾಕಂದ್ರೆ ಅವರು ಶ್ರೀಕಾಂತ್ ಅವರು ಹಿಂದೆ MLA ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದ್ರು, ಅವ್ರಿಗೆ ನೀವೇ ನಿಂತ್ಬಿಟ್ರಿ ಅಂತ ಹೇಳ್ಬೋದಾ, ಅದಕ್ಕೆ ಶ್ರೀಕಾಂತ್ ಅವರು ಮನಸ್ಸು ಮಾಡ್ಬೋದಾ, ಅಥವಾ ಇವ್ರನ್ನ ಬಿಟ್ಟು ಏನಾದರೂ ಕೊನೆ ಕ್ಷಣದಲ್ಲಿ ಅಚ್ಚರಿ ಅಭ್ಯರ್ಥಿ ಬರ್ಬೋದಾ. ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಆದರೆ ಈಗ ಸದ್ಯ JDSನಿಂದ ಈ ಚುನಾವಣೆಗೆ ಸಂಬಂಧಪಟ್ಟಂಗೆ ಶಿವಮೊಗ್ಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ಪ್ರತಿಕ್ರಿಯೆ ಕಾಣ್ತಾ ಇಲ್ಲ. ಏನಾಗುತ್ತೆ ಅಂತಲೇ ಹೇಳಲಿಕ್ಕಾಗಲ್ಲ ಅಂತ ಹೇಳ್ಬೋದು. ಹೌದು, ಅದೇ ಥರ ಅವರು ನೀವು ಹೇಳಿದಾಗೆ ಹಳೆ ಮೈಸೂರು ಭಾಗದ ಜೊತೆಗೆ ನಿಮ್ಗೆ ಅವ್ರಿಗೊಂದು ಸ್ವಲ್ಪ ಪ್ರಿಡಾಮಿನೆಂಟಾಗಿ ಇನ್ನೊಂದು ಕಡೆ ಅವ್ರು ಗುರುತಿಸ್ಕೊಳ್ಳೋದು ಅಂದರೆ ಈ ಕೊಪ್ಪಳ, ಸಿಂಧನೂರು, ರಾಯಚೂರು ಈ ಭಾಗದಲ್ಲೂ ಕೂಡ ಸ್ವಲ್ಪ ಅವ್ರದ್ದು ಸ್ಟ್ರಾಂಗ್ ಹೋಲ್ಡ್ ಇದೆ. ಹಾಗಾಗಿ ಮೊನ್ನೆ ಎಲೆಕ್ಷನ್ಲ್ಲೂ ಕೂಡ ಸ್ವಲ್ಪ ಸೆಟ್ ಬ್ಯಾಕ್ ಆದ್ರೂ ಕೂಡ ಆ ಹಳ್ಳಿಗಳಲ್ಲಿ ಇನ್ನೂ JDS ಬಗ್ಗೆ ಒಲವು ಸಾಧಾರಣವಾಗಿ ನಾವು ಕಾಣ್ಬೋದು. ಹೌದು, ಯಾಕೆಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಮೊನ್ನೆ ತಾನೇ ರೀಸೆಂಟ್ ಒಂದು ಚುನಾವಣೆ ಹಿಂದೆ 3 ಜನ ಇಲ್ಲಿ JDSನ ಶಾಸಕರಿದ್ರು ಅನ್ನೋದು ಅವ್ರ ಮನಸ್ಸಲ್ಲಿದೆ. JDS ಮತದಾರರು ಇದ್ದಾರೆ, ಜನತಾ ಪರಿವಾರದ ಮತದಾರರು ಇದ್ದಾರೆ. ಹಾಗಾಗಿ ಇದನ್ನ ಗಮನದಲ್ಲಿಟ್ಕೊಂಡು JDS ಏನಾದರೂ ಮಾಡ್ಬೋದಾ ಅಥವಾ ಅಚ್ಚರಿ ಅಭ್ಯರ್ಥಿ ತರ್ಬೋದಾ, ಅದು ಬಹುಶಃ ಇನ್ನು 1 ದಿನ 2 ದಿನದಲ್ಲಿ ಅದ್ರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಪಕ್ಷದ ಸಂಘಟನೆ ಮೇಲೆ ಹೋಗುತ್ತೆ. JDS ಶ್ರೀಕಾಂತ್ ಅವರು ಇದ್ದಾರಲ್ಲ, ಅವರು ಒಳ್ಳೆಯ ಸಂಘಟನಾಕಾರರು ಅವರು. ಹಾಗಾಗಿ ಅವರು ಸಂಘಟನೆ ಮಾಡ್ತೀವಿ ಅನ್ನೋದೊಂದು ಹಿಂದೆ ಕೂಡ ಅವರು ಚೆನ್ನಾಗಿ ಮಾಡಿದ್ದಾರೆ. ಅವರು ಇಲ್ಲಿ ಶಿವಮೊಗ್ಗಕ್ಕೆ ಬಂದ ಮೇಲೆ 10-15 ವರ್ಷದ ಹಿಂದೆ ಶಿವಮೊಗ್ಗಕ್ಕೆ ಬಂದ ನಂತರ JDSನ ಪ್ರಾಬಲ್ಯ ಹೆಚ್ಚಿಸೋದಕ್ಕೆ ಅವರು ಕೂಡ ಕಾರಣರಾಗಿರ್ತಾರೆ. ಆ 3 ಜನ ಗೆದ್ರಲ್ಲ, ಭದ್ರಾವತಿ ಒಂದು, ಶಿವಮೊಗ್ಗ ರೂರಲ್ ಒಂದು, ಮತ್ತು ಸೊರಬ, ಇವು 3 ಕಡೆ ಗೆದ್ದಾಗ ಶ್ರೀಕಾಂತ್ ಅವ್ರ ಪಾತ್ರ ಚೆನ್ನಾಗೇ ಇತ್ತು. ಜೊತೆಗೆ ಆ ಸಂದರ್ಭದಲ್ಲಿ ನಡೆದಂಥ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲೂ ಸಹ ಪ್ರಮುಖ ಕ್ಷೇತ್ರಗಳನ್ನ ಗೆಲ್ಲೋದ್ರಲ್ಲೂ ಸಹ ಪಾತ್ರ ಇತ್ತು. ಮತ್ತು ನಗರಸಭೆ ಅಭ್ಯರ್ಥಿಗಳು ಸಹ ಗೆದ್ದಿದ್ರು. ಹೀಗೆ ಅಂದರೆ ಒಂದು ರೀತಿಯಲ್ಲಿ ಜನತಾ ಪರಿವಾರದ ಮತದಾರರಿದ್ದಾರೆ, ಜನತಾ ಪರಿವಾರದ ಅಭ್ಯರ್ಥಿಗಳು ನಿಲ್ಲದೇ ಇದ್ದರೆ ಆ ಮತಗಳು ಕಾಂಗ್ರೆಸ್ಗೆ ಹೋಗುತ್ತಾ, BJPಗೆ ಹೋಗುತ್ತಾ, ಹಂಚೋಗ್ಬೋದು, ಯಾರು ಬೇಕಾದರೂ ಹೋಗ್ಬೋದು. JDS ಅಭ್ಯರ್ಥಿ ನಿಂತರೆ ಅವ್ರ ಪರವಾಗಿಯೂ ಸಗೊಳ್ಬೋದು. ಯಾಕಂದರೆ ಹಿಂದಿನ ಚುನಾವಣೆಯಲ್ಲಿ 2ನೇ ಸ್ಥಾನದಲ್ಲಿ JDS ಅಭ್ಯರ್ಥಿ ಬಂದಿದ್ರು ಅನ್ನೋದನ್ನು ನೋಡಿದಾಗ ಈ ಬಾರಿ JDS ಏನು ಮಾಡ್ಬೋದು ಅನ್ನೋದು ಒಂದು ಕುತೂಹಲಕಾರಿಯಾಗಿದೆ. ಇನ್ನು ಈ BJPನಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಮೇಲ್ನೋಟಕ್ಕೆ ಭಾಳನೇ ಕಾಣ್ತಾ ಇದೆ. DS ಅರುಣ್ ಅವರು ಪದವೀಧರ ಸಹಕಾರ ಸಂಘದ ಪದವೀಧರ ಕ್ಷೇತ್ರಕ್ಕೇನೆ ಅವ್ರು ನಿಲ್ತಾರೆ ಅಂತ ಇತ್ತು. ಬಟ್ ಕೊನೆ ಕ್ಷಣದಲ್ಲಿ ಆಲೂರು ಮಂಜುನಾಥ್ ಅವ್ರನ್ನ ಪಕ್ಷ ತೀರ್ಮಾನ ಮಾಡಿದಾಗ ಇವ್ರು ಹಿಂದೆ ಸರಿದು ಬೆಂಬಲಿಸಿದರು. ಹೀಗೆ ಇನ್ನು ಭಾನುಪ್ರಕಾಶ್ ಅವರು 1 ಸಾರಿ ಅವರು ವಿಧಾನ ಪರಿಷತ್ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರಾಗಿದ್ದರು, ಅವರು ಸಹ ಆಕಾಂಕ್ಷಿದ್ದಾರೆ. ಇನ್ನು ಸಿದ್ದರಾಮಣ್ಣ ಅವರು ಶಿವಮೊಗ್ಗದಲ್ಲಿ ಮೊಟ್ಟ ಮೊದಲ ಬಾರಿ BJPಗೆ ನಗರಸಭೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಅವರು ಭಾಳ ಹಿಂದೆ. ಆ ಸಂದರ್ಭದಲ್ಲಿ ನಗರಸಭೆಗೆ ಒಂದು ಹೊಸ ಸ್ವರೂಪವನ್ನು ಕೊಟ್ಟಿದ್ರು. 1.5 ವರ್ಷ 2 ವರ್ಷ ಅವರು ಅಧ್ಯಕ್ಷರಾಗಿದ್ದರು ನಗರಸಭೆಗೆ. ಅದಾದ ನಂತರ ಅವರು ವಕೀಲರು, ಭಾಳ ಮುಖ್ಯವಾಗಿ. ಆಮೇಲೆ ನ್ಯಾಯಾಲಯಗಳು ಕನ್ನಡದಲ್ಲೇ ತೀರ್ಪನ್ನು ಹೇಳಬೇಕು ಅನ್ನೋದನ್ನು ಒಂದು ಖಾಸಗಿ ಮಸೂದೆಯಾಗಿ ವಿಧಾನ ಪರಿಷತ್ತಲ್ಲಿ ಮಂಡಿಸಿ ಗಮನ ಸೆಳೆದವರು. ಅವರು ಹಿಂದಿನ ಇದರಲ್ಲಿ ಗೆದ್ದಿರ್ತಾರಲ್ಲ, ಆ ಟೈಮಲ್ಲಿ ಅದನ್ನು ಮಾಡಿದ್ರು, ಕನ್ನಡದಲ್ಲಿ ಇದು ಮಾಡ್ಬೋದು ಅಂತ ಹೇಳಿ
ಮತ್ತು ಅವರು ಆಗ ವಿಧಾನ ಪರಿಷತ್ತಲ್ಲಿ ಒಂದು ಒಳ್ಳೆ ಪಟು, ಒಳ್ಳೆ ವಾಕ್ಪಟು, ಚೆನ್ನಾಗಿ ಮಾತಾಡ್ತಾರೆ, ವಿಷಯವನ್ನು ಚೆನ್ನಾಗಿ ಮಂಡಿಸ್ತಾರೆ, ವಿಷಯ ಮಂಡನೆ ಚೆನ್ನಾಗಿದೆ, ಮತ್ತು ವಿಷಯಗಳನ್ನು ಅರಿತುಕೊಂಡು ಮಾತಾಡ್ತಾರೆ. ತುಂಬ ತೂಕದ ವ್ಯಕ್ತಿ, ತುಂಬ ಬ್ಯಾಲೆನ್ಸ್ಡ್ ಆಗಿ ಅವರು ಎಲ್ಲ ವಿಷಯವನ್ನು ಅಳೆದು ತೂಗಿ ಅದ್ರ ಬಗ್ಗೆ ಮಾತಾಡ್ತಾರೆ. ಸುಮ್ಮನೆ ವೇಗಾಗಿ ಯಾವತ್ತೂ ಒಂದು ವಿಷಯದ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಅವರು. ಹಾಗಾಗಿ ಅವರು ಕೂಡ ಒಳ್ಳೆಯ ಅಭ್ಯರ್ಥಿ. ಇನ್ನು ಗಿರೀಶ್ ಪಟೇಲ್ ಅವರು ನೋಡಿದರೆ ಅವರಿಗೆ ಬಿಜೆಪಿಯಲ್ಲಿ ಬಹಳ ಪ್ರಮುಖವಾದ ಹುದ್ದೆ ಸ್ಥಾನಮಾನಗಳು ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಅವರು ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿದ್ದರು, ಆಮೇಲೆ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿದ್ದರು. ಇದನ್ನು ಹೊರತುಪಡಿಸಿ ಬಹಳ ಪ್ರಮುಖವಾದ ಹುದ್ದೆಗಳು ಗಿರೀಶ್ ಪಟೇಲ್ ಅವರಿಗೆ ಇದುವರೆಗೂ ಸಿಕ್ಕಿಲ್ಲ. ಹಾಗಾಗಿ ಅವ್ರದ್ದು ಬಹುಶಃ ಅದೇ ಕ್ಲೇಮ್ ಇರ್ಬೋದು, ನನಗೆ ಇದುವರೆಗೂ ಅವಕಾಶ ಸಿಕ್ಕಿಲ್ಲ, ಹಾಗಾಗಿ ಈ ಬಾರಿ ನನಗೆ ಈ ಸ್ಥಳೀಯ ಸಂಸ್ಥೆಗೆ ಈ ಟಿಕೆಟ್ ಕೊಡಿ ಅನ್ನೋದು ಅವರ ಕ್ಲೇಮ್ ಆಗಿರ್ಬೋದು ಗಿರೀಶ್ ಪಟೇಲ್ ಅವ್ರದ್ದು. ಸುಮಾರು ವರ್ಷಗಳಿಂದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಮೇಲಾಗಿ ಕೃಷಿಕರು, ಮತ್ತು ಹಳ್ಳಿ ಜೀವನದಲ್ಲಿ ಬಗ್ಗೆ ಅದರ ಬಗ್ಗೆ ಅರಿವಿದೆ ಅವರಿಗೆ. ಹಾಗಾಗಿ ಅವರು ಇಲ್ಲಿ ಬರುವಂತಹ ಗ್ರಾಮ ಪಂಚಾಯತ್ ಸದಸ್ಯರು ಬಂದಾಗ ಅವರೇ ವೋಟ್ ಮಾಡ್ತಿರೋದ್ರಿಂದ ಅವ್ರ ಸಮಸ್ಯೆಗಳನ್ನ ಅರಿತುಕೊಂಡು ಅವರು ಚೆನ್ನಾಗಿ ರೆಸ್ಪಾಂಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಅವ್ರನ್ನೂ ಕೂಡ ಅವರು ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿ ನಾನು ಒಬ್ಬ ಕಂಟೆಂಡರ್ ಅಂತ ನಿಂತ್ಕೊಂಡಿದ್ದಾರೆ, ಯೋಚನೆ ಮಾಡ್ತಿದ್ದಾರೆ. ಪಾರ್ಟಿ ಹ್ಯಾಸ್ ಟು ಡಿಸೈಡ್. ಹೌದು. ಟಿ.ಡಿ. ಮೇಘರಾಜ್ ಅವರು ಸಾಗರದಲ್ಲೇ ಚಿರಪರಿಚಿತರು. ಆದರೆ ಸಾಗರ ಬಿಟ್ಟು ಹೊರಗೆ ಬಂದಾಗ ಅವರಿಗೆ ಸಿಕ್ಕಂಥ ಒಂದು ಪ್ರಮುಖ ಹುದ್ದೆ ಅಂದರೆ ಎಲ್ಲರೂ ಕಾಣುವಂಥ, ಎಲ್ಲರೂ ಗಮನಿಸುವಂಥ ಹುದ್ದೆ ಸಿಕ್ಕಿದ್ದು ಅಂತಂದರೆ BJP ಜಿಲ್ಲಾಧ್ಯಕ್ಷ ಹುದ್ದೆ. ಈಗ ಅವರು ಹಾಲಿ BJP ಜಿಲ್ಲಾಧ್ಯಕ್ಷರು. ಇನ್ನು DS ಅರುಣ್ ಅವರು ಆರ್ಯ ವಿಷಯ ಅಭಿವೃದ್ಧಿ ನಿಗಮದಲ್ಲಿ ಕೆಲಸ ಮಾಡಿದರು. ಕ್ರಿಕೆಟಲ್ಲಿ ಅವರಿಗೆ ಆಸಕ್ತಿ ಇದೆ, ಸಂಘ ಸಂಸ್ಥೆಗಳಲ್ಲಿದ್ದಾರೆ, ಕಂಟ್ರಿ ಕ್ಲಬ್ನಂಥ ಸಂಸ್ಥೆಗೆ ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನ ವಲಯ ಸಂಚಾಲಕರಾಗಿದ್ದಾರೆ. ಯುಗಧರ್ಮ ಜಾನಪದ ವೇದಿಕೆಯನ್ನು ಮಾಡಿದ್ದಾರೆ, ಹಲವು ಸಂಘ ಸಂಸ್ಥೆಗಳು ಗುರುತಿಸ್ಕೊಂಡಿದ್ದಾರೆ. ಒಬ್ಬ ಯುವ ಉತ್ಸಾಹಿ. ಆದರೆ ಅವರು DS ಶಂಕರಮೂರ್ತಿ ಅವರ ಮಗ ಆಗಿದ್ದರಿಂದ ಅವರ ಮಗ ಅಂತೇಳಿ ವಂಶ ಪಾರಂಪರೆ ಅಂತ ಆರೋಪ ಬರುತ್ತಾ ಅಂತೇಳಿ ಅದು ಸಂವತ್ಸರ ಚರ್ಚೆ ಬಂದಿತ್ತು. ಆದರೆ ಆ ಸಂದರ್ಭದಲ್ಲಿ ಒಂದು ಕ್ಲಾರಿಫಿಕೇಶನ್ ಇತ್ತು. DS ಶಂಕರಮೂರ್ತಿ ಅವರು ಈಗಾಗಲೇ ರಾಜಕೀಯದಲ್ಲಿ ಅಂದರೆ ಚುನಾವಣಾ ರಾಜಕೀಯದಿಂದ ನಿರ್ಗಮಿಸಿರೋದ್ರಿಂದ ಅರುಣ್ ಅವರಿಗೆ ಏನು ಸಮಸ್ಯೆ ಇಲ್ಲ ಅಂತೇಳಿ. ಆದರೆ ಒಂದು ದಾರಿ ಕ್ಲಿಯರ್ ಆಗಿದೆ ಏನು ಅಂತಂದರೆ, KS ಈಶ್ವರಪ್ಪ ಅವರು ಕಾಂತೇಶ್ ಅವರ ಹೆಸರು ಪ್ರಸ್ತಾಪ ಬಂದಂಥ ಸಂದರ್ಭದಲ್ಲಿ ಕಾಂತೇಶ್ ಅವರು ಏನಾದರೂ ಈ ಟಿಕೆಟ್ಗೆ ಪ್ರಯತ್ನ ಮಾಡ್ಬೋದಾ ಅನ್ನೋ ಚರ್ಚೆ ಮೇಲೆ ಇದ್ದಾಗ KS ಈಶ್ವರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೇ ಸ್ಪಷ್ಟಪಡಿಸಿದ್ದಾರೆ, ಕಾಂತೇಶ್ ಅವರು ನಾನು ಮುಖ್ಯಮಂತ್ರಿ ಆಗಿರೋಷ್ಟು ದಿವಸ ಇಂತಹ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತೇಳಿ. ನಾನು ಮಂತ್ರಿ ಆಗಿರೋ ತನಕ ಮತ್ತು ರಾಜಕೀಯದಲ್ಲಿ ಇರೋ ತನಕ ನನ್ನ ಮಗ ರಾಜಕೀಯಕ್ಕೆ ಬರೋದಿಲ್ಲ ಅಂಥೇಳಿ ಈಶ್ವರಪ್ಪರು ಸ್ಪಷ್ಟಪಡಿಸಿರೋದ್ರಿಂದ ಕಾಂತೇಶ್ ಅವರ ಹೆಸರನ್ನು ನಾವು ಇಲ್ಲಿ ಪೈಪೋಟಿಲಿ ಇದ್ದಾರೆ ಅಂತ ಈಶ್ವರಪ್ಪರೇ ಸ್ಪಷ್ಟಪಡಿಸೋದ್ರಿಂದ ತಗೊಂಡಿಲ್ಲ. ಬಟ್ ಈಗೇನು BJPನಲ್ಲಿ ಒಂದು 3-4-5 ಜನ ಏನು ಆಕಾಂಕ್ಷಿಗಳಿದ್ದಾರೆ, ಅದರಲ್ಲಿ ಯಾರನ್ನ ಆಯ್ಕೆ ಮಾಡ್ಬೋದು ಬಹುಶಃ ಸಮಯ ಇಲ್ಲ. ಇವತ್ತೇ ಆಗ್ಬೋದು, ನಾಳೆನೇ ಆಗ್ಬೋದು, ಭಾಳ ಬೇಗ ನಿರ್ಧಾರ ಆಗುತ್ತೆ ಅಂತ ಅನಿಸುತ್ತೆ. DS ಅರುಣ್ ಬಗ್ಗೆ ನಾನು ಹೇಳೋದಾದರೆ, ಅವರು ಪಕ್ಷದಲ್ಲಿ ತಳಮಟ್ಟದಿಂದ ಗುರುತಿಸ್ಕೊಂಡು ಬೆಳೆದಿದ್ದಾರೆ ಅಂತ ಹೇಳ್ಬೋದು. ಅವರೊಬ್ಬ ಕಾರ್ಯಕರ್ತ ಆದರೂ ಅವ್ರಿಗೇನೇನು ಪಕ್ಷ ಅವರಿಗೆ ಜವಾಬ್ದಾರಿ ಸ್ಥಾನವನ್ನು ಕೊಡ್ತಾ ಬಂತೋ ಅದನ್ನೆಲ್ಲವನ್ನು ನಿಭಾಯಿಸ್ಕೊಳ್ತಾ ಬೆಳ್ಕೊಳ್ತಾ ಬಂದರು ಅವರು. ಗುಣರಿ ಅವರೇ, ನೀವು DS ಅರುಣ್ ಅವ್ರ ಬಗ್ಗೆ ಹೇಳ್ತಾ ಇದ್ರಿ. DS ಅರುಣ್ ಅವರು ಯುವಕರಲ್ಲಿ ಹೆಚ್ಚು ಗುರುತಿಸ್ಕೊಂಡಿದ್ದಾರೆ, ಮತ್ತೆ ಪಕ್ಷದಲ್ಲಿ ತಳಮಟ್ಟದಿಂದ ಬಂದವರು ಪಕ್ಷ ಕೊಟ್ಟ ಜವಾಬ್ದಾರಿನ ಸಮರ್ಥವಾಗಿ ನಿಭಾಯಿಸಿಕೊಂಡು ಪಕ್ಷ ಜೊತೆಗೆ ಬೆಳೀತಾ ಬಂದಿದ್ದಾರೆ ಅವರು. ಹಾಗಾಗಿ ಅವರನ್ನು ನಾವು ಇದ್ರ ಥರ ಏನು ವಂಶ ಪಾರಂಪರ್ಯವಾಗಿ ಅವರ ತಂದೆಯಿಂದ ರಾಜಕೀಯಕ್ಕೆ ಬರ್ಬೋದು ಅನ್ನೋ ಒಂದು ಆ ದೃಷ್ಟಿಕೋನದಲ್ಲಿ ಅವ್ರನ್ನ ನೋಡೋಕ್ಕಾಗೋದಿಲ್ಲ. ನನ್ನ ವಾದ ಇಷ್ಟ, ನಮ್ಮ ಮಾತು ಇಷ್ಟೇ. ಹೌದು, ಅವರು ಬೆಳೆದಂಥ ರೀತಿ ಅವ್ರ ಪಕ್ಷದನ್ನು ಸಣ್ಣ ಹುಡುಗರಿಂದನಂದರೆ ಅವರು ಪಕ್ಷಕ್ಕೆ ಯಾವಾಗ ಸೇರಿಕೊಂಡ್ರು ಅಲ್ಲಿಂದ ಬೆಳ್ಕೊಳ್ತಾ ಬಂದರು. ಜವಾಬ್ದಾರಿಯುತ ಸ್ಥಾನವನ್ನು ಕೊಟ್ಟಾಗ ಅದನ್ನು ನಿರ್ವಹಣೆ ಮಾಡ್ಕೊಳ್ತಾ ಬಂದರು. ಯಾವಾಗ ಪಕ್ಷ ನೀನು ಇವಾಗ ಈ ಸರಿ ಇದಕ್ಕೆ ನಿಲ್ಬೇಡ, ನೆಕ್ಸ್ಟ್ ನಿನಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದಾಗ ಅವರು ಸ್ವಾಭಾವಿಕವಾಗಿ ಹಿಂದಕ್ಕೆ ಸೇರಿಕೊಂಡು ಹಿರಿಯರಿಗೆ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಾರೆ. ಹಾಗಾಗಿ ಅವರು ಕೂಡ ಮತ್ತು ಇನ್ನೊಂದು ವ್ಯಕ್ತಿತ್ವ, ಅರುಣ್ನ ವ್ಯಕ್ತಿತ್ವ ಹೇಗೆ ಅಂತಂದರೆ ಎಲ್ಲರಿಗೂ ಹೊಂದ್ಕೊಳ್ಳುವಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ನೀವು ತುಂಬ ಕ್ರಿಕೆಟ್ ಅಂತ ಒಂದು ಇದರಲ್ಲಿ ಹೋದಾಗ ಅಲ್ಲಿ ಅವರು ಮೀಟ್ ಮಾಡುವಂಥ ಜನರ ಜೊತೆಗೆ ಹೊಂದ್ಕೊಳ್ಳುವಂಥ ವ್ಯಕ್ತಿತ್ವವೂ ಇದೆ. ಅದೇ ತರಹ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಜೊತೆಗೆ ಯಾವ ಥರ ಮಾತಾಡಬೇಕು, ಹೇಗೆ ಅವನ ಜೊತೆಗೆ ಯಾವ ಥರ ನಡ್ಕೋಬೇಕು, ಅವನಿಂದ ಯಾವ ಥರ ಕೆಲಸ ತೆಗಿಬೇಕು ಅಥವಾ ಅವನಿಗೇನು ನಾವು ಸಪೋರ್ಟ್ ಮಾಡಬೇಕು, ಅದೆಲ್ಲವೂ ಕೂಡ ಆ ಜಾಣ್ಮೆ ಕೂಡ ಅವರಲ್ಲಿದೆ. ಈಸ್ ಓವರ್ ಆಲ್ ಸೀಸನ್ಡ್ ಲೀಡರ್ ಅಂತ ಹೇಳ್ಬೋದು ನಾವು ಅವ್ರಿಗೆ. ಆದರೆ BJPನಲ್ಲಿ
ಭಾಳಷ್ಟು ಮಾನದಂಡಗಳಿದೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ. ವರಿಷ್ಠರ ಒಪ್ಪಿಗೆ ಬೇಕು, ಬಹುಶಃ ಸಂಘ ಪರಿವಾರದ ಒಪ್ಪಿಗೆನೂ ತಗೋಬೇಕಾಗತ್ತೆ, ಜೊತೆಗೆ ಇಲ್ಲಿ ಸ್ಥಳೀಯ ಮುಖಂಡರು ಒಪ್ಪಿಗೆನೂ ತಗೋಬೇಕಾಗತ್ತೆ. ಈ ಎಲ್ಲ ಮಾನದಂಡಗಳನ್ನು ಯಾರು ಪಾಸ್ ಮಾಡಿ ಮುಂದಕ್ಕೆ ಬರ್ತಾರೋ ಅವ್ರನ್ನ ಬಹುಶಃ ಪಕ್ಷ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ಬೋದು ಅನಿಸುತ್ತೆ. ಶಿವಮೊಗ್ಗ ಜಿಲ್ಲೆ ಇಡೀ ರಾಜ್ಯದಲ್ಲಿ ಒಂದು ಭಾಳ ಪ್ರಮುಖವಾದಂಥ, ರಾಜಕೀಯವಾಗಿ ಭಾಳ ಪ್ರಮುಖವಾದಂಥ ಜಿಲ್ಲೆ ಇದು, ಕ್ಷೇತ್ರ ಇದು. ಇದು ಇವತ್ತಲ್ಲ, ಕಳೆದ ಹಲವಾರು ದಶಕಗಳಿಂದ ನಮ್ಮ ಜೆ ಎಚ್ ಪಟೇಲ್ ಅವ್ರ ಕಾಲದಿಂದನೂ ಇರ್ಬೋದು, ನಂತರ ಗೋಪಾಲ್ ಗೌಡ್ರ ಕಾಲ ಇರ್ಬೋದು, ನಂತರ ಜೆ ಎಚ್ ಪಟೇಲ್ ಅವ್ರ ಕಾಲ ಇರ್ಬೋದು, ನಂತರ ಬಂದಂತಹ ಬಂಗಾರಪ್ಪನವ್ರ ಕಾಲ ಇರ್ಬೋದು, ಆಮೇಲೆ ಬಂದಂತಹ ನಮ್ಮ ಯಡಿಯೂರಪ್ಪನವ್ರ ಕಾಲ ಇರ್ಬೋದು, ಹೀಗೆ ಪ್ರತಿಯೊಂದು ಹಂತಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ರಾಜಕೀಯ ಅಂತ ಹೇಳಿದ್ರೆ ಅದು ರಾಜ್ಯದಲ್ಲಿ ಒಂದು ಕುತೂಹಲಕರ ಅಂತ ಅಂಶ ಗಮನ ಸೆಳೆಯುತ್ತೆ. ಹೌದೌದು. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ, BJP ಅಭ್ಯರ್ಥಿ ಯಾರಾಗ್ತಾರೆ, ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗ್ತಾರೆ, ಹಾಗೂ JDSನ ಅಭ್ಯರ್ಥಿ ಯಾರಾಗ್ತಾರೆ, ಇದೆಲ್ಲದರ ಬಗ್ಗೆನೂ ಸಹ ಇಡೀ ರಾಜ್ಯದ ಗಮನ ಖಂಡಿತವಾಗಲೂ ಶಿವಮೊಗ್ಗ ಜಿಲ್ಲೆ ಮೇಲಿರುತ್ತೆ. ಈ ಮೂರು ಪಕ್ಷಗಳು ಇವತ್ತು ರಾತ್ರಿ, ನಾಳೆ ಅಥವಾ ಈ ಒಂದು ದಿನ 2 ದಿನದಲ್ಲಿ ಅಭ್ಯರ್ಥಿಗಳ ಘೋಷಣೆ ಮಾಡಲೇಬೇಕು. ಅಭ್ಯರ್ಥಿಗಳು ಮತದಾರರ ಬಳಿ ಹೋಗಲೇಬೇಕು, ನಾಮಪತ್ರ ಸಲ್ಲಿಸಲೇಬೇಕು. ಬಹುಶಃ ಇನ್ನೊಂದು 24 ಗಂಟೆಯಲ್ಲಿ ಎಲ್ಲ ಚಿತ್ರಣ ಸ್ಪಷ್ಟವಾಗಿ ಸಿಗುವುದು. ಶಿವಮೊಗ್ಗ ಈ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಏನಿದೆ, ಇಲ್ಲಿ ಏನಾಗ್ಬೋದು, ಯಾರ್ಯಾರ ನಡುವೆ ಪೈಪೋಟಿ ನಡೀಬೋದು ಅನ್ನೋದು ಸ್ಪಷ್ಟವಾಗ್ಬೋದು ಅಂತ ಅನಿಸುತ್ತೆ. ಹೌದು, ಕಳೆದ 24 ಗಂಟೆ ಒಳಗಡೆ ಅನೌನ್ಸ್ ಆಗುತ್ತೆ. ಯಾಕೆಂದರೆ ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ತನ್ನ ಅಭ್ಯರ್ಥಿನ ಫಸ್ಟ್ ಘೋಷಣೆ ಮಾಡಿಬಿಡ. ಪ್ರತಿ ಚುನಾವಣೆಗಳಲ್ಲೂ ಭಾರತೀಯ ಜನತಾ ಪಕ್ಷ ಅದು ಮುಂದಿರುತ್ತೆ ತನ್ನ ಅಭ್ಯರ್ಥಿನ ಘೋಷಣೆ ಮಾಡೋದ್ರಲ್ಲಿ. ಹಾಗಾಗಿ ಈ ಸರಿನೂ ಅದು ಅದರ ಟ್ರೆಡಿಷನ್ನ ಆದರೆ ಮುಂದೆ ಅಂತಂದರೆ ಚುನಾವಣೆ ಭಾಳಷ್ಟು ಇನ್ನೂ ದಿನಗಳಿದೆ ಅಂತ ಅಂದಾಗೇ ಅಭ್ಯರ್ಥಿಗಳು ಅಂತಿಮ ಆಗ್ತಾ ಇತ್ತಲ್ಲಿ. ಹೌದು, ಆದರೆ ಈಗ ಸ್ಪರ್ಧೆ ಜಾಸ್ತಿ. ನೀವು ಆಗಲೇ ಮುಂಚೆ ಹೇಳಿದ ಹಾಗೆ ಅಭ್ಯರ್ಥಿಗಳ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಇರೋದ್ರಿಂದ ಅದು ಕೂಡ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತ ಅನಿಸುತ್ತೆ ನನಗೆ. ಹೌದು, ಇದು ವಿಧಾನ ಪರಿಷತ್ನ ಶಿವಮೊಗ್ಗ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದ ಒಂದು ಆರಂಭಿಕ ಚರ್ಚೆ ಅಂತ ಹೇಳ್ಬೋದು. ಈ ಚುನಾವಣೆ ವಿಷಯವಾಗಿ ಇನ್ನೂ ನಾವು ಭಾಳಷ್ಟು ಚರ್ಚೆ ಮಾಡೋದಿದೆ. ನಮ್ಮ ವಾಹಿನಿಯಲ್ಲಿ ಈ ಚರ್ಚೆಗಳನ್ನು ನಿರಂತರವಾಗಿ ನಿಮ್ಮೆದುರಿಗೆ ತರ್ತಾನೆ ಇರ್ತೀವಿ. ಹಾಗಾಗಿ ಇಂದಿನ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ನಮ್ಮ ಜೊತೆಗೆ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದಂಥ ಪತ್ರಕರ್ತರಾದ ರಾಮಚಂದ್ರ ಗುಣಾರಿ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಾಳೆ ದಿನ ಇದೇ ಸಮಯಕ್ಕೆ ಇನ್ನೊಂದು ವಿಷಯದೊಂದಿಗೆ ನಿಮ್ಮೆದುರಿಗೆ ಚರ್ಚೆಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7, ಸಂಭವಿಸುವ ಸಮಸ್ತರ ನಡುವೆ.